SSC MTS 2026 ಎಕ್ಸಾಮ್ ನಡೆಯುವಂಥದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಿ, ಲಾಸ್ಟ್ 7 ದಿವಸ ಯಾವ ರೀತಿ ಓದಬೇಕು ಮತ್ತು ಎಷ್ಟು ಮಾರ್ಕ್ಸ್ ಯಾವ್ದಕ್ಕೆ ಅನ್ನೋದು ಈ ವಿಡಿಯೋದಾಗ ಹೇಳ್ತೈತಿ. ಈ ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ, ಸೆಷನ್ 1 ಅಂತ ಮತ್ತು ಸೆಷನ್ 2 ಅಂತ 2 ಸೆಷನ್ ಇರ್ತವೆ. ಇದ್ರಾಗ ಸೆಷನ್ 1 ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತೈತಿ. ಇವೆರಡಕ್ಕೂ 20 ಕ್ವಶನ್ ಇರ್ತವೆ ಮತ್ತು ಟೋಟಲ್ ಆಗಿ 60 ಮಾರ್ಕ್ಸ್. ಅಂದ್ರೆ ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ ಆಕತಿ. ಟೋಟಲ್ ಟೈಮ್ ಇವೆರಡು ಸೇರಿ 45 ನಿಮಿಷ ಇರ್ತೈತಿ. ಈ ಸೆಷನ್ಯಾಗ ಯಾವುದಕ್ಕೂ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಮತ್ತು ಸೆಷನ್ 2 ದಾಗ ನೋಡ್ರಿ, ಅಂದ್ರೆ ಸೆಷನ್ 1 ನೋಡ್ರಿ ಟೋಟಲ್ 40 ಕ್ವಶನ್ ನೀವು ಕರೆಕ್ಟ್ 12 ಕ್ವಶನ್ ಕರೆಕ್ಟ್ ಆದ್ರಂದ್ರೆ ನೀವು ಈ 1ನೇ ಸೆಷನ್ಯಾಗ ಕ್ವಾಲಿಫೈ ಆಕಿರಿ. ಆಮೇಲೆ ಸೆಷನ್ 2 ನೋಡ್ರಿ, ಈ ಸೆಷನ್ಯಾಗ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. GK ಮತ್ತು GS 25 ಕ್ವಶನ್ ಮತ್ತು ಇಂಗ್ಲೀಷ್ 25 ಕ್ವಶನ್, ಒಂದೊಂದಕ್ಕೆ 3 ಮಾರ್ಕ್ಸ್, ಅಂದ್ರೆ 75 ಮಾರ್ಕ್ಸ್. ಇದಕ್ಕೂ 45 ನಿಮಿಷ ಟೈಮ್ ಇರ್ತೈತಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ ನೋಡ್ರಿ, ಇದು ಸೆಷನ್ 1 ಬರ್ತಿರ್ತೈತಿ. ಇದ್ರಾಗ ನಾವು ಜಾಸ್ತಿ ಏನು ಮಾರ್ಕ್ಸ್ ಬೇಕಾಗಿರ್ಲಿ. ಅಂದ್ರೆ 40 ಕ್ವಶನ್ ನಾವು 12 ಕ್ವಶನ್ ಕರೆಕ್ಟ್ ಮಾಡಿದ್ವಿ ಅಂದ್ರೆ 1ನೇ ಸೆಷನ್ ಕ್ವಾಲಿಫೈ ಆಕಿವಿ. ಹಂಗಾಗಿ ಜಾಸ್ತಿ ಎಷ್ಟಾಗುತ್ತೆ ಅಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ರಿ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. GK ಅದು ಮತ್ತು GS ನೋಡಿ, ಡೈಲಿ 300 ರಿಂದ 400 MCQನ ಪ್ರಾಕ್ಟೀಸ್ ಮಾಡ್ರಿ. ಮತ್ತು ನೀವು ಎಷ್ಟು ಓದಿರಿ ಅನ್ನೋದು ಅದನ್ನ ವಾಪಸ್ ರಿವಿಷನ್ ಮಾಡ್ರಿ. ಯಾವುದೇ ರೀತಿಯಾದ ಹೊಸ ಚಾಪ್ಟರ್ಗಳನ್ನ ಓದುವಂಥದ್ದು ಏನು ಇರೋದಿಲ್ಲ. ನೀವು ಎಷ್ಟು ಓದಿರ್ತೀರಿ ಅಷ್ಟು ರಿವಿಷನ್ ಮಾಡ್ಕೊಂತ ಹೋಗ್ರಿ. ಹಂಗ ಡೈಲಿ 1-2 ಮಾರ್ಕ್ ಹಾಕೊಂತ ಹೋಗ್ರಿ. ಅಂದ್ರೆ ನಿಮ್ದು ಎಕ್ಯುರಸಿ ಜಾಸ್ತಿ ಆಗತ್ತೈತಿ ಮತ್ತು ಸ್ಪೀಡ್ ಜಾಸ್ತಿ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇಂಗ್ಲೀಷ್ನಾಗ ನೋಡ್ರಿ, ನಾವು ರೂಲ್ಸ್ಗಳನ್ನ ಒಂದು ಗೊತ್ತಿರ್ಬೇಕಾಗತ್ತೆ ನಮ್ಗೆ. ರೂಲ್ಸ್ಗಳನ್ನ ಓದ್ಕೋರಿ. ಹಂಗ ಡೈಲಿ 50 ಸಿನೋನಿಮ್ ಪ್ರಾಕ್ಟೀಸ್ ಮಾಡ್ರಿ. ಆಂಟೋನಿಮ್ಗಳನ್ನ 50 ಪ್ರಾಕ್ಟೀಸ್, 1 ವರ್ಡ್ ಸಬ್ಸ್ಟಿಟ್ಯೂಷನ್ 20 ಡೈಲಿ, ಇಡಿಯಮ್ಸ್ಗಳನ್ನ 20 ವೊಕ್ಯಾಬುಲರಿನಿ ಓದ್ಬೇಕಾಗತ್ತಿ. ಎಲ್ಲವೂ ಮಾಡ್ಕೊಂಡು ನಾವು ಎಕ್ಸಾಮಿಗೆ ಹೋದಾಗ ಜಾಸ್ತಿ ಮಾರ್ಕ್ಸ್ ತಗೊಂತೀವಿ. ಹಂಗಾಗಿ MTS ಎಕ್ಸಾಮ್ನ ಕ್ಲಿಯರ್ ಆಗ್ತಾವೆ.